ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 2ನೇ ವರ್ಷದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ರ ಜೊತೆಗೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ನಾಟ್ ಕಂಪ್ಲೀಟೆಡ್ ಅಂತ ಬಂದಿದ್ದರೆ, 1, 2, 3, 4 ಸಬ್ಜೆಕ್ಟ್ಗಳು NC ಅಂತ ಬಂದಿದ್ದರೆ ಸೊ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮ್ಮ ಸಲುವಾಗಿ ರೀವ್ಯಾಲ್ಯುವೇಷನ್ ಇದೆ, ಪ್ಲಸ್ ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ. ಪ್ರತಿ ತಿಂಗಳು ಮತ್ತೆ 2 ಎಕ್ಸಾಮನ್ನು ನಡೆಸ್ತಾರೆ. ಪ್ರತಿ ತಿಂಗಳು ನೆಕ್ಸ್ಟ್ ಮಂತ್ ಎಕ್ಸಾಮ್ 2 ಮತ್ತು ಅಚ್ಚು ತಿಂಗಳು ಎಕ್ಸಾಮ್ 3 ಇದೆ. ಅದಕ್ಕೆ ಅದ್ರ ಜೊತೆಗೆ ಮತ್ತು ರೀವ್ಯಾಲ್ಯೂಷನ್ ಇರುತ್ತೆ. ಎಕ್ಸಾಮ್ 2 ರೀವ್ಯಾಲ್ಯೂಷನ್, ಎಕ್ಸಾಮ್ 3 ಕೂಡ ರೀವ್ಯಾಲ್ಯೂಷನ್. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಿಮಗೆ ಒಂದು 5 ರಿಂದ 6 ಆಪ್ಷನ್ಗಳು ಇದ್ದಾವೆ, ಹೌದಾ? ಸೊ ಈ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ದೀರಿ ಏನಂತಂದರೆ, ನಾವು ಎಕ್ಸಾಮ್ ಬರೀಬೇಕಾ ರೀವ್ಯಾಲ್ಯೂಷನ್ ಹಾಕಬೇಕಂತ. ನಿಮ್ಮಲ್ಲಿ ಈಗಾಗಲೇ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನೀವು ಎಕ್ಸಾಮ್ ಬರೆದಿದ್ರು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅಥವಾ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ನೀವೇನು ಮಾಡಿ ಅಂತಂದರೆ, ಫೋಟೋ ಕಾಪಿ ತರಿಸ್ಕೊಳ್ರಿ. ಇವತ್ತೇ ಹೋಗಿ ಅಪ್ಲೈ ಮಾಡಿಕೊಂಡು ಯಾವ ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದಾವಲ್ಲ, ಡೌಟ್ ಇದ್ದಾವೆ, ಫೋಟೋ ಕಾಪಿ ತರಿಸ್ಕೊಳ್ರಿ. ಫಸ್ಟು ಫೋಟೋ ಕಾಪಿ ಬಂದ ತಕ್ಷಣ ಏನು ಮಾಡಿ ಅಂದರೆ ನೋಡ್ಕೊಳ್ರಿ, ಒರಿಜಿನಲ್ ಕೀ ಆನ್ಸರ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ರಿ. ನೀವು ಆನ್ಸರ್ ಬರೆದಿರೋದನ್ನು ಕಂಪ್ಯಾರಿಸನ್ ಮಾಡಿದಾಗ ಮಾರ್ಕ್ಸ್ ಬರೋಂಗಿದ್ರೆ ನೀವು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಕೊಂಬಿಡಿ. ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿಬಿಡಿ, ಅವತ್ತೇ ಅಪ್ಲೈ ಮಾಡಿಬಿಡಿ. ಓಕೆ, ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಏನಾಗ್ಬೋದು, ಮಾರ್ಕ್ಸ್ಗಳು ರಿಟರ್ನ್ ಬಂದುಬಿಡ್ತವೆ, ಏನು ಬರಬೇಕಿತ್ತು ಅವು. ಇಲ್ಲಪ್ಪ ನಾನು ರೀಟೋಟಲಿಂಗ್ ಇದನ್ನು ಫೋಟೋ ಕಾಪಿ ತರಿಸ್ಕೊಳ್ಳೋದಿಲ್ಲ, ನಂಗೆ 100% ಗ್ಯಾರಂಟಿ ಇದೆ, ನಾನು ಡೈರೆಕ್ಟ್ ರೀವ್ಯಾಲ್ಯೂಷನ್ ಹಾಕ್ತೀನಿ ಅಂತಂದರೆ, ನೀವು ರೀವ್ಯಾಲ್ಯೂಷನ್ ಹಾಕಿ ವೇಟ್ ಮಾಡಬಹುದು, ನಿಮ್ಮ ಒಂದು ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬೋದು. ಆದರೆ ಇಲ್ಲಿ ರೀವ್ಯಾಲ್ಯೂಷನ್ ಹಾಕಿದರೆ ಪಾಸ್ ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ಯಾಕಂತಂದರೆ ನೀವು ಬರೆದಿರುವಂಥ ಆನ್ಸರ್ಗಳನ್ನು ಮತ್ತೆ ಚೆಕ್ ಮಾಡ್ತಾರೆ, ಕೀ ಆನ್ಸರ್ ಜೊತೆಗೆ ಮ್ಯಾಚ್ ಮಾಡ್ತಾರೆ, ಹೌದಾ? ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಷ್ಟೇ. ಆದರೆ ಅದನ್ನು ಬಿಟ್ಟು ಪಾಪ ಹಿಂದಿನಲ್ಲಿ ಅವನಿಗೆ 12 ಬಿದ್ದಿತ್ತು, ಈಗ ಒಂದು 10 ಹಾಕಿ ಪಾಸ್ ಮಾಡು ಅಂತ ಹೇಳ್ರಿ, ಈ ರೀತಿ ಇರುವುದಿಲ್ಲ. ಓನ್ಲಿ ನಿಮ್ಮ ರಿಸಲ್ಟ್, ನಿಮ್ಮ ಆನ್ಸರ್ಗೆ ತಕ್ಕಂತೆ ಮಾರ್ಕ್ಸ್ಗಳನ್ನು ಇಲ್ಲಿ ಕೊಡ್ತಾರೆ. ಇಲ್ಲ ನನಗೆ ಇಲ್ಲಿ ಮಾರ್ಕ್ಸ್ಗಳು ಯಾಕೋ ನಂಗೆ ಡೌಟ್ ಇದೆ, ನಾ ಎಕ್ಸಾಮ್ 2 ಬರೀಬೇಕಂತ ಮಾಡಿದ್ದೀನಿ, ಸೊ ನೀವು ಎಕ್ಸಾಮ್ 2 ಬರೆದ್ರೆ ತುಂಬ ಒಳ್ಳೆಯದು. ಓಕೆ, ಯಾಕೆ ಗೊತ್ತಾ, ಮಾರ್ಕ್ಸ್ಗಳು ಜಾಸ್ತಿ ಆಗ್ತವೆ. ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದೆ, ಧೈರ್ಯ ಇದೆ ಸರ್, ನಾನು ಮುಂದಿನ ನೆಕ್ಸ್ಟ್ ಮಂತೆ ಇನ್ನೊಂದು ಮಂತ್ ಓದಿಕೊಂಡು ಎಕ್ಸಾಮ್ ಚೆನ್ನಾಗಿ ಬರಿತೀನಿ ಅಂತಂದರೆ ನೀವು ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಬೋದು. ಓಕೆ, ಎಕ್ಸಾಮ್ 2ಗೆ ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಏನೂ ತೊಂದರೆ ಇಲ್ಲ. ಮೂರು ಎಕ್ಸಾಮನ್ನು ಬರೆಯೋ ತನಕ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬರೋಂಗಿಲ್ಲ, ಫೇಲ್ ಅಂತ ಬರೋದಿಲ್ಲ. ಯಾವಾಗ ನಿಮ್ಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನೀವೆಲ್ಲ ಪಾಸ್ ಆಗ್ತೀರ, ಆವಾಗಲೇ ನಿಮಗೆ ಪಾಸ್ ಅಂತ ಮಾರ್ಕ್ಸ್ ಕಾರ್ಡನ್ನು ಕೊಡ್ತಾರೆ. ಹೊರತು ಇಲ್ಲಿ ನಾವು ಎಕ್ಸಾಮ್ ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀನಿ, ನನಗೇನಾಗುತ್ತೆ ಏನೋ, ಎಕ್ಸಾಮ್ 2ದಲ್ಲಿ ಪಾಸ್ ಆಗಿದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಈ ರೀತಿ ಇರೋದಿಲ್ಲ. ನೀವು ಯಾವುದೋ ಎಕ್ಸಾಮಲ್ಲಿ ಪಾಸಾಗಿ ಗೌರ್ಮೆಂಟ್ ಜಾಬಿಗೆ ನಿಮ್ಮ ಇಯರ್ಗಳನ್ನು ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಿ, 2ದಲ್ಲಿ ಪಾಸ್ ಆಗಿದ್ದೀರಿ, 3ದಲ್ಲಿ ಪಾಸ್ ಆಗಿದ್ದೀರಿ ಅಂತ ಲೆಕ್ಕವನ್ನು ತೊಗೊಳ್ಳೋದಿಲ್ಲ. ಓಕೆನಾ? ಅದರ ಜೊತೆಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ 55 ಬಂದಿದೆ, ನಾನು ಇನ್ನೂ ಸ್ವಲ್ಪ ನನಗೆ ಜಾಸ್ತಿ ಮಾರ್ಕ್ಸ್ ಬೇಕು ಅಂತಂದರೆ ನೀವು ಎಕ್ಸಾಮ್ ಬರೆದು ನಿಮಗೇನಾದರೂ 2ನೇ ಎಕ್ಸಾಮಲ್ಲಿ 75 ಬಂತು ಅಂತಂದರೆ ಇಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಇದನ್ನು ಕ್ಯಾನ್ಸಲ್ ಮಾಡಿ ನಿಮ್ಗೆ ಇದನ್ನು 75 ಮಾರ್ಕ್ಸನ್ನು ಕೊಡ್ತಾರೆ. ಅಂದರೆ ಹೈಯೆಸ್ಟ್ ಜಾಸ್ತಿ ಯಾವುದಿದೆ, ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಎರಡೂ ಕಂಪ್ಯಾರಿಸನ್ ಮಾಡ್ತಾರೆ. ಆ ಎಕ್ಸಾಮ್ 2ಅಲ್ಲಿ ಜಾಸ್ತಿ ಬಂದಿದ್ದರೆ ಅದನ್ನು ಕೊಡ್ತಾರೆ, ಅಥವಾ ಎಕ್ಸಾಮ್ 2ದಲ್ಲಿ ಕಡಿಮೆ ಬಂದರೆ ಎಕ್ಸಾಮ್ 1ದಲ್ಲಿರುವಂತಹ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಓಕೆ, ಈ ರೀತಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಒಳ್ಳೆಯದಾಗಲಿಕ್ಕೆ ಪ್ರಯತ್ನವನ್ನು ಬೋರ್ಡ್ನವರು ಮಾಡ್ತಾಯಿದ್ದಾರೆ. ನೀವು ಈಗ ಯೋಚನೆ ಮಾಡ್ಕೊಳ್ರಿ ನಾವೇನು ಮಾಡಬೇಕು ಅಂತ.